ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ. ಅಷ್ಟಮಿ ದಿನ ಹುಟ್ಟಿದ್ದಕ್ಕೆ ಅಮ್ಮ ಕಿಳ್ಳೆಂದು ನೋಡುತ್ತೀರಾ, ಅಷ್ಟಮಿ ದಿನ ಹುಟ್ಟಿದ್ದಕ್ಕೆ ಅಮ್ಮ ಕಿಳ್ಳಾಗಿ ನೋಡುತ್ತೀರಾ, ಹೆಣ್ಣಾಗಿ ನೋಡುತ್ತೀರಾ, ನನ್ನ ಕಿಳ್ಳಾಗಿ ನೋಡುತ್ತೀರಾ, ಹೆಣ್ಣೆಂದು ಬೈಯುತ್ತೀರಾ, ನನ್ನ ಕಿಳ್ಳಾಗಿ ನೋಡುತ್ತೀರಾ. ಈ ಲೋಕದಲ್ಲಿ ನನಗೆ ಇಂದು ಹೆಣ್ಣೆಂದು ಅನ್ನುತ್ತೀರಾ, ಈ ಲೋಕದಲ್ಲಿ ನನಗೆ ನೀವು ಕಿಳ್ಳಾಗಿ ನೋಡುತ್ತೀರಾ. ಅಕ್ಷರ ಕಲಿತ ಶಾರದ ಮಾತೆ ಹೆಣ್ಣಲ್ಲವೇ ನಮ್ಮ, ನನ್ನನ್ನು ಕಿಳ್ಳಾಗಿ ನೋಡುತ್ತೀರಾ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ. ಸ್ಲೇಟು ಬಳಪ ಹಿಡಿದು ಅಮ್ಮ ಶಾಲೆಗೆ ನಾ ಹೊರಟರೆ, ಸ್ಲೇಟು ಬಳಪ ಹಿಡಿದು ಅಮ್ಮ ಶಾಲೆಗೆ ನಾ ಹೊರಟರೆ. ಹೆಣ್ಣು ಮಗುವಿಗಿಂದು ಅಮ್ಮ ಓದಕ್ಕೆ ಅನ್ನುತ್ತೀರಾ, ಹೆಣ್ಣು ಮಗುವಿಗಿಂದು ಅಮ್ಮ ಓದಕ್ಕೆ ಅನ್ನುತ್ತೀರಾ, ಓದಕ್ಕೆ ಅನ್ನುತ್ತೀರಾ ಅಮ್ಮ ಗೀದಕ್ಕೆ ಅನ್ನುತ್ತೀರಾ, ಓದಕ್ಕೆ ಅನ್ನುತ್ತೀರಾ ಅಮ್ಮ ಗೀದಕ್ಕೆ ಅನ್ನುತ್ತೀರಾ. ಅಕ್ಷರ ತಾಯಿ ಶಾರದ ಮಾತೆ ಹೆಣ್ಣಲ್ಲವೇ ನಮ್ಮ, ನನ್ನನ್ನು ಹೆಣ್ಣೆಂದು ಬೈಯುತ್ತೀರಾ. ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ, ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ. ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ ಭಯವ ಬೇಡವಮ್ಮ, ಭಯವ ಬೇಡವಮ್ಮ. ಕಲಬುರ್ಗಿಯ ನವಿಲು ಹೆಣ್ಣು ಮಗುವಮ್ಮ ನಾನು ಹೆಣ್ಣು ಮಗುವಮ್ಮ ಅಂತ ಈ ನಮ್ಮ ಕಲಬುರ್ಗಿಯ ಗಂಡು ನವಿಲು ಹಾಡಿರೋದು ನಿಮ್ಗೆ ಹೇಗೆ ಅನ್ನಿಸ್ತು ಅರ್ಚನಮ್ಮ? ನವಿಲು ಮೇಡಮ್ ಹೇಳಿ ಮೇಡಮ್. ನೀವು ಇದಕ್ಕೆ ಮುಂಚೆ ಎಂತೆಂಥ ಅದ್ಭುತವಾದ ಹಾಡುಗಳನ್ನೆಲ್ಲ ಹಾಡಿ ನೀವೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟು ಶಂಕರ್ ಮಹಾದೇವನ್ ಅಂತೆಲ್ಲ ನಾನು ಎಲ್ಲ ಕರ್ನಾಟಕದ ಶಂಕರ್ ಮಹಾದೇವನ್ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಈ ಥರ ನರ್ಸರಿ ರೈಮ್ ಥರ ಟ್ಯೂನ್ ಇರೋದು ಹಾಡ್ತಾರೆ ಯಾರೇ? ಇಲ್ಲ ಮೇಡಮ್, ಅಂದರೆ ನಾನು ತಾಯಿ ಬಗ್ಗೆ ಆಗಲಿ ಅಕ್ಕ ತಂಗಿಯರ ಬಗ್ಗೆ ಯಾವುದು ಹಾಡಲಿಲ್ಲ, ಅದಕ್ಕೊಂದು ಹೆಣ್ಣಿನ ಬಗ್ಗೆ ಒಂದು ಹಾಡು ಹಾಡಬೇಕು ಅನಿಸ್ ಹಾಡಿದೆ ಮೇಡಮ್. ಅಂತ ಹೆಣ್ಣಿನ ಬಗ್ಗೆನೂ ಭಾಳಷ್ಟು ಬೇರೆ ಹಾಡುಗಳಿದಾವಲ್ಲ ಅಂದರೆ ನಾನು ಈ ಟ್ಯೂನ್ ಬಗ್ಗೆ ನಾನು ಆ ಟ್ಯೂನನ್ನು ಕೆಳಗೆ ಹಾಕಿ ನೋಡಿ ನಾನು ಖಂಡಿತವಾಗ್ಲೂ ಮಾತಾಡ್ತಿಲ್ಲ. ನನ್ನ ಉದ್ದೇಶ ಒಂದೇ, ಸೆಮಿಫೈನಲಲ್ಲಿದ್ದೀರಿ ಅಲ್ವಾ? ಸೆಮಿಫೈನಲಲ್ಲಿ ಇದ್ದು ನೀವಿಷ್ಟು ಸಿಂಪಲ್ ಆಗಿರುವ, ಅಫ್ಕೋರ್ಸ್ ಇದು ತುಂಬ ಸುಂದರವಾದ ಟ್ಯೂನ್, ಬಟ್ ಈ ಹಂತಕ್ಕಲ್ಲ ಇದು. ಅದರಲ್ಲೂ ಚರಣದಲ್ಲಿ ಎಲ್ಲ ಸಾಲು, ಕೊನೆ ಸಾಲು ಅಂದ್ಬಿಟ್ಟು ಇನ್ನೆಲ್ಲ ಸಾಲು ಒಂದೇ ಟ್ಯೂನು, ಸೇಮ್ ಟ್ಯೂನು. ತರರರ 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 ಮತ್ತೆ ಅದೇ ಥರ ಟ್ಯೂನು, ಮತ್ತೆ ಅದೇ ಥರ ಟ್ಯೂನ್ ಬರ್ತಾ ಇದೆ ಅಲ್ವಾ? ಹೌದು ಮೇಡಮ್. ಇದರಲ್ಲಿ ನಿಮ್ಗೆ ಏನಿದೆ ಕೆಲಸ ಮಾಡೋಕ್ಕೆ ಅಲ್ವಾ?
ಸೊ ಹಾಡಿನ ಆಯ್ಕೆಯಲ್ಲಿ ಯಾವಾಗಲೂ ಜಾಣ್ಮೆ ಇರಬೇಕಲ್ವಾ ಬೀರಪ್ಪ? ಓಕೆ ಮೇಡಮ್. ಇಂಥ ಅದ್ಭುತವಾದ ಗಾಯಕರು ನೀವು. ಸಿಂಪಲ್ ಹಾಡನ್ನು ಆರಿಸ್ಕೊಂಡ್ಬಿಟ್ರೆ ಅದು ಈ ಹಂತಕ್ಕೆ ಬಂದು ನಾವು ಏನು ಮಾಡಬೇಕು? ನಾವು ಹಿಂಗೆ ಕುಣಿಬೇಕಷ್ಟೆ ಅಲ್ವಾ? ಆಮೇಲೆ ನೀವಿನ್ನೂ ನಿಮ್ಗೆ ಸಿಕ್ಕಾಪಟ್ಟೆ ಹೈ ಪಿಚ್ ಹೋಗುತ್ತೆ. ಯಾಕೆ ಇಷ್ಟು ಕಮ್ಮಿ ಶ್ರುತಿಲಿ ಹಾಡಿದ್ರಿ? ನನಗದೇ ಅಲ್ಲಿ ಕೆಳಗೆ ಹಾಡ್ಬೇಕಂತ ಅನಿಸ್ತು ಮೇಡಮ್ ಇದು ಹಾಡು. ಇದಕ್ಕೇನಪ್ಪ ಮಾಡೋದು? ಇದೇನೋ ಬಾಣಂತಿ ಬೈಕೆ ಥರ ಆಯಿತು. ತಳಗೆ ಹಾಡಬೇಕು ಅಂತ ಅಂದಿಸ್ತು, ಹಾಡಿದ್ರಂತೆ. ಸರಿ, ಹಾಡು ಏನೋ ನೀಟಾಗಿ ಹಾಡಿದ್ರಿ, ಎಲ್ಲೂ ಏನೂ ತೊಂದರೆ ಇಲ್ಲ. ಆದರೆ ಬೇರೆ ಗಾಯಕರು ನಿಮಗಿಂತ ಏನೇನೋ ಸರ್ಕಸ್ ಎಲ್ಲ ಮಾಡುವಾಗ ನೀವಲ್ಲಿ ಪಿಚ್ ಅನ್ನಿಸ್ಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ. ಓಕೆ ಮೇಡಮ್. ಅಲ್ವಾ? ಸರಿ. ಸೊ ಇನ್ನೂ ಒಂದು ಹಾಡು ಹಾಡ್ಲಿಕ್ಕಿದೆ. ಅಲ್ಲಿ ಶಂಕರ್ ಮಹಾದೇವನ್ ಥರ ಎಲ್ಲ ಹೊರಳಾಡ್ಬಿಡ್ಬೇಕು. ಆಯ್ತಾ? ಆಗಲಿ ಮೇಡಮ್. ಒಳ್ಳೇದಾಗ್ಲಿ ಬೀರಪ್ಪ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ರಾಜು ಸರ್, ಸಾಹಿತ್ಯ ಅಂತೂ ಅದ್ಭುತ ಸಾಹಿತ್ಯ, ಎರಡು ಮಾತಿಲ್ಲ ಅದರಲ್ಲಿ. ಅದೇನು ಚರಣದಲ್ಲಿ ಬೇಡವಮ್ಮ ಅದೇನೋ ಹೇಳ್ತಾ ಇದ್ರಿ, ಎರಡರ ಮಧ್ಯೆ ಏನೋ ಹೇಳ್ದಂಗಿತ್ತು, ಬಿಡುವಮ್ಮ ಅಂತ ಏನೋ ಹೇಳ್ತಾ ಇದ್ರು. ಅದು ಸ್ಪಷ್ಟವಾಗಿ ಹೇಳಿ ಒಂದ್ಸರಿ. ಯಾವ ಸರ್? ಭಯವ ಬೇಡವಮ್ಮ, ಭಯ ಬೇಡವಮ್ಮ ಅಂತ ಹಾಡಿ ಆಮೇಲೆ ಬಿಡುವಮ್ಮ ಅಂತ ಏನೋ ಹಾಡ್ತಿದ್ರಲ್ಲ ಸರ್. ಅದು ಬಾಧೆ ಬೇಡವಮ್ಮ ನಿನಗೆ, ಭಯವೂ ಬೇಡವಮ್ಮ, ಭಯವೂ ಬೇಡವಮ್ಮ. ಅಲ್ಲ, ಹಾಡ್ತಿದ್ದಾಗ ಬೇರೆ ತರ ಹಾಡ್ತಿದ್ರಿ, ಎರಡರ ಮಧ್ಯದಲ್ಲಿ ಏನೋ ಬೇರೆ ಪದ ಸೇರಿಸ್ತಾ ಇತ್ತು, ಭಯವ ಬಿಡುವಮ್ಮ ಅದೇನೇನೋ ಹಾಡ್ತಾ ಇದ್ರಿ ಅಲ್ವಾ? ಭಯವೂ ಬೇಡವಮ್ಮ. ಅದನ್ನ ಸ್ಪಷ್ಟವಾಗಿ ಹಾಡ್ಬೇಕಿತ್ತು ಅಲ್ವಾ? ಬಾಧೆ ಬೇಡವಮ್ಮ ನಿನಗೆ, ಭಯವೂ ಬೇಡವಮ್ಮ, ಬಾಧೆ ಬೇಡವಮ್ಮ ನಿನಗೆ, ಭಯವ ಬೇಡವಮ್ಮ. ಕ್ಲಾರಿಟಿ ಬೇಕಾದ್ರಲ್ಲಿ. ಬಟ್ ಕಾಂಪಿಟೇಷನ್ ಇದು. ಯಾಕೆ ಕ್ರಿಕೆಟ್ ಮ್ಯಾಚಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹೆಂಗೋ ಸೇಫಾಗಿ ನಿಂತ್ಕೊಬಿಡೋಣ ಅಂತ ನೋಡಬಾರ್ದು. ಕ್ಯಾಚ್ ಬಂದರೂ ಹಿಡಿತೀನಿ, ಬಾಲ್ ಬಂದರೂ ಹಿಡಿತೀನಿ, ಬ್ಯಾಟ್ ಯಾವುದಕ್ಕಾದ್ರೂ ರೆಡಿ ಇರಬೇಕು ಅಂದರೆ ಚಾಲೆಂಜಿಂಗ್ ತಗೋಬೇಕಲ್ವಾ? ಹೌದು ಸರ್, ಹೌದು. ಸ್ವಲ್ಪ ಯಾಕೋ ಬಿಡು ನೋಡೋಣ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ, ಟಫ್ ಇದೆ. ಸರ್ ನೋಡ್ಬೇಕು ನೀವು ಸ್ವಲ್ಪ ಆಯ್ಕೆ ಎಲ್ಲ ಯೋಚನೆ ಮಾಡೇ ಹಾಡಬೇಕು. ಈಗ ಓಕೆ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೀರಪ್ಪ ಸರ್ ಹೇಳಿ ಸರ್. ಇಂದಿನ ಸಂಚಿಕೆಗಳಲ್ಲಿ ಎಂತೆಂಥ ಕಷ್ಟಕರವಾದ ಹಾಡುಗಳನ್ನು, ಗಟ್ಟಿ ಹಾಡುಗಳನ್ನು ಕೊಟ್ಟು ನೀವು ಹೌದು ಸರ್. ಈ ಸೆಮಿಫೈನಲ್ಗೆ ಅಷ್ಟು ಸೂಕ್ತವಾದ ಆಯ್ಕೆ ಅಲ್ಲ ಈ ಹಾಡು ಅಂತ ನಮಗೂ ಅನಿಸ್ತು. ಇನ್ನೂ ಒಂದು ಹಾಡಿನ ಅವಕಾಶ ಇದೆಲ್ಲ, ಅದನ್ನು ಮೇಡಮ್ ಹೇಳ್ದಾಗೆ ಶಂಕರ್ ಮಹಾದೇವನ್ ಥರ ಈ ವೇದಿಕೆ ಕೊಡಿ. ಒಳ್ಳೇದಾಗಲಿ ನಿಮಗೆ. ಇವಾಗ ನಾವು ಸೆಮಿಫಿನಾಲೆ ರೌಂಡ್ ತಲುಪಾಗಿದೆ. ಒಂದಷ್ಟು ಜನ ಸ್ಟ್ಯಾಂಡರ್ಡ್ಸ್ ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದಾರೆ. ಹೌದು ಸರ್. ಹೌದಲ್ವಾ? ಓಕೆ. ಸೊ ಹಾಗಾಗಿ ಓಕೆ ಮೇಡಮ್, ನಿಮ್ಮ ಆಯ್ಕೆಯಿಂದ ನೀವು ಒಂದು ಹೆಜ್ಜೆ ಫಿನಾಲೆಗೆ ಹತ್ರ ಇದ್ದೀರಿ ಅಂದಾಗ ನಿಮ್ಮ ಆಯ್ಕೆಗಳು ತಪ್ಪಾಗೋದ್ರಿಂದ ನೀವು ಅಲ್ಲಿವರೆಗೂ ಹೋಗದೆ ಇರೋ ಥರ ಆಗಬಾರ್ದು ಅನ್ನೋದಷ್ಟೇ. ಆಯ್ತಾ? ಸೊ ಎನಿವೇಸ್, ಇನ್ನು ಒಂದು ಹಾಡಿದೆ, ಏನು ಮಾಡ್ತೀರಾ ನೋಡೋಣ. ಓಕೆ, ಗುಡ್ ಲಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೆಮಿಫಿನಾಲೆ ರೌಂಡ್ 2 ನಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದಾರೆ. ಒಂದು ಹೆಜ್ಜೆ ಫೈನಲ್ಸ್, ಮತ್ತೊಂದು ಹೆಜ್ಜೆ ಟ್ರೋಫಿ. ಯಾರಾಗ್ತಾರೆ ಗಾನ ಸಿಂಚನ ಜನಮನದ ಪದಪಯಣ ಸೀಸನ್ 1 ನ ವಿನ್ನರ್? ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಫಿನಾಲೆಯನ್ನ ನೋಡ್ಲೇಬೇಕು. ಹಾಗಿದ್ರೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ. ಹುಲುಗುರ ಸಂತಿ